ಕಾಶ್ಮೀರದಲ್ಲಿ ಇನ್ನೂ ಕೂಡ ರಾಜ್ಯದ ಮೂಲದ ಪ್ರವಾಸಿಗರು ಸಿಕ್ಕಾಕೊಂಡು ಒದಾಡ್ತಾ ಇದ್ದಾರೆ. ಒಂದು ಸಲ ನಾವು ಬಂದು ಮನೆಗೆ ತಲುಪಿದ್ರೆ ನಮ್ಮ ಕುಟುಂಬದವರನ್ನು ನೋಡಿದ್ರೆ ಸಾಕು ಅನ್ನೋ ಭಯ ಇದೆ. ಕಾಶ್ಮೀರದಲ್ಲಿ ಚಿತ್ರದುರ್ಗದ ಪ್ರವಾಸಿಗರು ಸಿಲುಕಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನ ನಂದೀಶ್ ವಾಪಸ್ ಬರೋದಕ್ಕೆ ಕಾತರರಾಗಿದ್ದಾರೆ. ಆದರೆ ಪ್ರವಾಸಿಗರಿಗೆ ಬೆಲೆ ಏರಿಕೆಯ ಶಾಕ್ ಕೊಟ್ಟಿದೆ ಏರ್ಲೈನ್ಸ್. ಟಿಕೆಟ್ ದರಗಳನ್ನ 1 to ಡಬಲ್ ಮಾಡಿದ್ದಾರೆ. ಇದು ವ್ಯಾಪಾರ ನಡೆಸೋ ಟೈಮ. ಸಂಕಷ್ಟದ ಸಮಯದಲ್ಲಿ ವಿಮಾನ ದರ ಹೆಚ್ಚಳ ಮಾಡಿರೋದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗ ಕಾಶ್ಮೀರದಲ್ಲಿ ಸಿಲುಕಿರುವಂತಹ ನಮ್ಮ ಚಿತ್ರದುರ್ಗ ಮೂಲದ ನಂದೀಶ್ ಅವರು ನಮ್ಮೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಂದೀಶ್ ಅವರೇ, ನಮಸ್ತೆ. ಹಲೋ, ನಮಸ್ತೆ ಸರ್. ಸರ್, ಹೇಗಿದ್ದೀರಿ? ಸುರಕ್ಷಿತವಾಗಿದ್ದೀರಾ? ಸದ್ಯ ನಿಮ್ಮ ಪರಿಸ್ಥಿತಿ ಹೇಗಿದೆ? ಸರ್, ಈಗ ನಾನು ತಂಗ್ಮಾರ್ಗ್ ಅನ್ನೋ ಜಾಗದಲ್ಲಿ ಇದ್ದೀನಿ. ಇದು ಸೋನ್ಮಾರ್ಗ್ ಅನ್ನೋ ಫೇಮಸ್ ಟೂರಿಸ್ಟ್ ಸ್ಪಾಟ್ ಇಂದ ಒಂದು 10-12 ಕಿಲೋಮೀಟರ್ ದೂರದಲ್ಲಿದೆ. ಸದ್ಯಕ್ಕೆ ಇಲ್ಲಿನ ಪರಿಸ್ಥಿತಿ ಎಲ್ಲ ಸುರಕ್ಷಿತವಾಗಿದೆ. ಬೆಳಿಗ್ಗೆ ನಿನ್ನೆ ಸಂಜೆಯಿಂದಾನು ಆರ್ಮಿ ಅವರು ಪ್ಯಾಟ್ರೋಲಿಂಗ್ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್. ನಾವು ಉಳ್ಕೊಂಡಿರೋ ಹೋಟೆಲ್ ಮುಂದೆನೆ ಯಾವಾಗ್ಲೂ ಎವ್ರಿ 5-10 ಮಿನಿಟ್ಸ್ ಆರ್ಮಿ ವೆಹಿಕಲ್ಸ್ ಓಡಾಡ್ತಾ ಇದೆ. ಸೊ ಅದೇ ಈಗ ಫ್ಲೈಟ್ ಬುಕ್ ಮಾಡಿದ್ವಿ. ಆಕ್ಚುಲಿ ನಮ್ದು ಶನಿವಾರದ ತನಕ ಪ್ಲಾನ್ ಇತ್ತು ಇಲ್ಲಿ ಸೈಟ್ ಸೀಯಿಂಗ್ ಮಾಡೋಣ ಅಂತ. ಇನ್ಫ್ಯಾಕ್ಟ್ ನಾವು ಇವತ್ತು ಪಹಲ್ಗಾಮ್ಗೆ ಹೋಗ್ಬೇಕಾಗಿತ್ತು. ಇಲ್ಲಿಂದ ತಂಗ್ಮಾರ್ಗಿಂದ ಪಹಲ್ಗಾಮ್ಗೆ ಹೋಗ್ಬೇಕಿತ್ತು ಇವತ್ತು ಬೆಳಿಗ್ಗೆ. ಬಟ್ ಆ ಇನ್ಸಿಡೆಂಟ್ ಆಗಿರೋದ್ರಿಂದ ನಿಜವೂ ತುಂಬಾ ಬೇಜಾರಾಯ್ತು ಅದನ್ನೆಲ್ಲ ನೋಡ್ಬಿಟ್ಟು. ಅಂಡ್ ಇನ್ನೊಂದ್ ಕಡೆ ಭಯ ಕೂಡ ಆಗ್ತಾ ಇದೆ. ಸೊ ಅದರಿಂದ ಇವನ್ನೆಲ್ಲ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ, ಸೊ ಅದನ್ನೆಲ್ಲ ಒಂದೊಂದು ಕಾಲ್ ಬಂದಾಗೂ ನಮ್ದು ಒಂಥರ ಹೆದರಿಕೆ, ನಮಗೂ ಭಯ ಜಾಸ್ತಿ ಆಗ್ತಿದೆ. ಅವ್ರಿಗೂ ಭಯ ಪಟ್ಟು ಅವರು ಕಾಲ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅದು ನ್ಯೂಸ್ ಎಲ್ಲ ನೋಡಿ ನಮಗೂ ಕೂಡ ಸ್ವಲ್ಪ ಜಾಸ್ತಿ ಟೆನ್ಷನ್ ಆಯ್ತು. ಸೊ ಮತ್ತೆ ಇನ್ನೊಂದ್ಸತಿ ನೋಡೋಣ, ಎಲ್ಲ ಟೈಮ್ ಸುರಕ್ಷಿತವಾಗಿದ್ದಾಗ ಇನ್ನೊಂದ್ಸತಿ ಬಂದ್ರೆ ಆಯ್ತು ಅಂತ ಅದಕ್ಕೆ ನಾವು ಇವತ್ತು ಸಂಜೆ ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಇವತ್ತು ಸಂಜೆ ಹೊರಡ್ತಾ ಇದೀವಿ. ಆಕ್ಚುಲಿ ಈಗ ಬೆಳಿಗ್ಗೆನೆ ಹೋಗಿ ಏರ್ಪೋರ್ಟ್ ಅಲ್ಲಿ ಕುತ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದೀವಿ. ಅದೇ ನಾವು ಒಂದು ಟ್ರಾವೆಲ್ ಏಜೆನ್ಸಿ ಮೂಲಕ ಬಂದಿದ್ವಿ. ಸೊ ಈಗ ಅವರು ಡ್ರಾಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಏರ್ಪೋರ್ಟ್ಗೆ. ಅದೇ ಏನು ಹೋಗೋಕೇನು ತೊಂದರೆ ಇಲ್ವಾ ಅಂತೆಲ್ಲ ಮಾತಾಡಿದೆ ಡ್ರೈವರ್ ಹತ್ರ. ಸೊ ಅವ್ರು ಹೇಳಿದ ಪ್ರಕಾರ ಲೈಕ್ ಎಲ್ಲ ಕಡೆ ಚೆಕ್ ಪೋಸ್ಟ್ ಹಾಕಿದ್ದಾರೆ. ಸೊ ಜಸ್ಟ್ ಚೆಕ್ ಮಾಡಿ ಡೀಟೇಲ್ಸ್ ತಗೊಂಡು ಬಿಡ್ತಾ ಇದ್ದಾರೆ. ಟೂರಿಸ್ಟ್ಗೆ ಏನು ತೊಂದರೆ ಇಲ್ಲ ಏರ್ಪೋರ್ಟ್ ಹೋಗೋದಕ್ಕೆ ಅಂತ. ಸೊ ನಾನು ಉಳ್ಕೊಂಡಿರೋ ಜಾಗದಿಂದ ಸುಮಾರು 50 ಕಿಲೋಮೀಟರ್ ದೂರ ಇದೆ. ಅದೇ ಸೆಕ್ಯೂರಿಟಿ ಎಲ್ಲ ಚೆಕ್ ಪೋಸ್ಟ್ ಎಲ್ಲ ದಾಟ್ಕೊಂಡು ಹೋಗೋದಕ್ಕೆ 1.5-2 ಗಂಟೆ ಆಗ್ಬೋದು ಅಂತ ಹೇಳಿದ್ರು ಸರ್ ಡ್ರೈವರ್. ನಂದೀಶ್, ನೀವು ಉಳ್ಕೊಂಡಿರೋ ಜಾಗದಿಂದ ಈ ಘಟನೆ ನಡೆದಿರುವಂತಹ ಪಹಲ್ಗಾಮ್ ಎಷ್ಟು ದೂರದಲ್ಲಿದೆ? ಪಹಲ್ಗಾಮ್ ನಾನು ಉಳ್ಕೊಂಡಿರೋ ಜಾಗದಿಂದ ಒಂದು 120 ಕಿಲೋಮೀಟರ್ ದೂರದಲ್ಲಿದೆ ಸರ್. ಆಲ್ಮೋಸ್ಟ್ ಒಂದು 3 ಗಂಟೆ ಜರ್ನಿ ಇಲ್ಲಿಂದ ಪಹಲ್ಗಾಮ್. ಓಕೆ, ನೀವ್ ಯಾರೆಲ್ಲ ಹೋಗಿರೋದು ನಂದೀಶ್? ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿದ್ದ? ನಾನು ನನ್ನ ವೈಫ್, ಆಕ್ಚುಲಿ ನಮ್ದು ಫಸ್ಟ್ ಇಯರ್ ಆನಿವರ್ಸರಿಗೆ ಬಂದಿದ್ವಿ ಇಲ್ಲಿ, ವೆಡ್ಡಿಂಗ್ ಆನಿವರ್ಸರಿಗೆ. ನಾನು ನನ್ನ ವೈಫ್ ಬಂದಿದ್ದೀವಿ. ಆಕ್ಚುಲಿ ನಮ್ದು ಇವತ್ತು ಪಹಲ್ಗಾಮ್ಗೆ ಹೋಗೋ ಪ್ಲಾನ್ ಇತ್ತು ಸರ್. ಆಕ್ಚುಲಿ ದೇವ್ರ ದಯೆ ಅದು ಆಕ್ಚುಲಿ ಈಗ ಆಯ್ತು. ಬಟ್ ಆನ್ ದ ಅದರ್ ಸೈಡ್ ಪಾಪ ಅವ್ರು ಎಷ್ಟೊಂದ್ ಜನ ಜೀವ ಕಳ್ಕೊಂಡಿರೋ ನೋಡಿ ತುಂಬಾ ದುಃಖ ಆಯ್ತು ಅದನ್ನೆಲ್ಲ ನೋಡಿ. ನಿಜ. ನಾವ್ ಉಳ್ಕೊಂಡಿರೋ ಜಾಗ ಆಕ್ಚುಲಿ ಇಲ್ಲಿಂದ ನಾವು ತಂಗ್ಮಾರ್ಗ್ ಅಂತ ಏನ್ ಉಳ್ಕೊಂಡಿದೀವಲ್ಲ, ಇಲ್ಲಿಂದ ಗುಲ್ಮಾರ್ಗ್ ಅಂತ ಏನ್ ಪ್ಲೇಸ್ ಇದೆ ಅಲ್ಲ, ಅದು ಫೇಮಸ್ ಟೂರಿಸ್ಟ್ ಸ್ಪಾಟ್. ಅದೊಂದು 12 ಕಿಲೋಮೀಟರ್ ದೂರ ಇದೆ. ಅಲ್ಲಿ ಗಂಡೋಲಾ ಅಂತ ಒಂದು ಕೇಬಲ್ ಕಾರ್ ರೈಡ್ ಕರ್ಕೊಂಡು ಹೋಗ್ತಾರೆ ಸರ್. ಅದ್ರಲ್ಲಿ ಫೇಸ್ 2 ತನಕ ಹೋದ್ರೆ ನಿಮಗೆ ಅಲ್ಲಿ ಲೈನ್ ಆಫ್ ಕಂಟ್ರೋಲ್ ಕಾಣುತ್ತೆ, LOC. ಸೊ ಹಂಗಾಗಿ ನಾನಿರೋ ಕಡೆ ಸ್ವಲ್ಪ ಬೈ ಡಿಫಾಲ್ಟ್ ಯಾವಾಗ್ಲೂ ಈ ಜಾಗದಲ್ಲಿ ಸ್ವಲ್ಪ ಯಾವಾಗ್ಲೂ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ. BSF ಅವರು ಯಾವಾಗ್ಲೂ ಇರ್ತಾರೆ, ಎಲ್ಲಾ ಕಡೆ ಸ್ಪ್ರೆಡ್ ಆಗಿದ್ದಾರೆ ಈ ಝೋನ್ ನಲ್ಲಿ. ಸೊ ಹಂಗಾಗಿ ಏನು ಈಗ ಬೆಳಿಗ್ಗೆಯಿಂದನೂ ಏನು ಆತರ ಏನು ತೊಂದರೆ ಇಲ್ಲ, ಏನು ಭಯ ಪಡ್ಕೋಬೇಡಿ ಅಂತೆಲ್ಲ ಬಂದು ಈ ಲೋಕಲ್ ಹೋಟೆಲ್ ಅವರು ಎಲ್ಲ ಬಂದು ಮಾತಾಡ್ಸಿದ್ರು. ಟ್ರಾವೆಲ್ ಏಜೆನ್ಸಿ ನಮಗೇನ್ ಮೇನ್ ಅವ್ರು ಟ್ರಾವೆಲ್ ಏಜೆಂಟ್ ಇರ್ತಾರಲ್ಲ, ಅವರು ಎಲ್ಲ ಕಾಲ್ ಮಾಡಿ ಲೋಕಲ್ ಅವರು ಪಾಪ ಎಲ್ಲ ಕ್ಲೀನ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಧೈರ್ಯ ತುಂಬ್ತಾ ಇದ್ದಾರೆ. ಅಂಡ್ ಮೀಡಿಯಾದವ್ರಿಗೂ ನಿಮ್ಗೂ ಕೂಡ ಕೃತಜ್ಞತೆ ನನ್ನ ಕಡೆಯಿಂದ. ನಿಮ್ ಕಡೆಯಿಂದ ತುಂಬಾ ಸಹಾಯ ಆಗ್ತಿದೆ. ಅಂಡ್ ಈವನ್ ಚಿತ್ರದುರ್ಗದಿಂದ PSI ಕೂಡ ಮತ್ತೆ ಇಂಟೆಲಿಜೆನ್ಸ್ ಪೊಲೀಸ್ ಆಫೀಸರ್ ಎಲ್ಲರೂ ಕಾಲ್ ಮಾಡಿ ಏನಾದ್ರು ಹೆಲ್ಪ್ ಬೇಕಿದ್ರೆ ಹೇಳಿ ಅಂತೆಲ್ಲ ಕೇರ್ ತಗೊಂಡ್ರು. ಸೊ ತುಂಬಾ ಮೀಡಿಯಾದವ್ರಿಗೆಲ್ಲ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ ಯು ಸರ್. ನಮ್ಮ ಕರ್ತವ್ಯ ಅದು. ನಂದೀಶ್ ಅವರ ಜೊತೆಗೆ ಯಾರಾದ್ರೂ ನಿಮ್ಮ ನೆರವಿಗೆ ಬಂದಿದ್ದಾರಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಿಂದ? ಯಾಕಂದ್ರೆ ಈಗಾಗಲೇ ಅಧಿಕಾರಿಗಳು
ಸಚಿವರು ಎಲ್ಲ ಕಾಶ್ಮೀರವನ್ನ ತಲುಪಿದ್ದಾರೆ. ರಾಜ್ಯದಿಂದ ಕೂಡ ಒಂದು ಟೀಮ್ ಬಂದಿದೆ. ಸೊ ಯಾರನ್ನಾದ್ರೂ ಸಂಪರ್ಕಿಸೋ ಪ್ರಯತ್ನ ಮಾಡಿದ್ರಾ ಅಥವಾ ನೀವಷ್ಟಕ್ಕೆ ಫ್ಲೈಟ್ ಬುಕ್ ಮಾಡಿಕೊಂಡು ನಿಮ್ಮ ಓನ್ ರಿಸ್ಕ್ ಅಲ್ಲಿ ಹೊಡ್ತಾ ಇರೋದಾ ನಂದೀಶ್? ಇಲ್ಲ ಸರ್, ನಾವು ನಿನ್ನೆ ನ್ಯೂಸ್ ನೋಡಿದ ತಕ್ಷಣ ಫಸ್ಟ್ ಇಮಿಡಿಯೇಟ್ ನಾನು ಫ್ಲೈಟ್ ಬುಕ್ ಮಾಡ್ಕೊಂಡ್ಬಿಟ್ಟೆ. ಯಾರಿಗೂ ವೇಟ್ ಮಾಡ್ಲಿಲ್ಲ. ಆಕ್ಚುಲಿ ನನಗೆ ಆ ಟೈಮಲ್ಲಿ ಯಾವ್ದೋ ಹೆಲ್ಪ್ ಲೈನ್ ನಂಬರ್ ಸಡನ್ ಆಗಿ ಸಿಗ್ಲಿಲ್ಲ. ಸೊ ಫಸ್ಟ್ ಆಕ್ಚುಲಿ ಇನ್ನೊಂದು ಕಡೆ ಫ್ಲೈಟ್ ರೇಟ್ ಜಸ್ಟ್ 5 ನಿಮಿಷಕ್ಕೂ 1,000ದಿಂದ 2,000 ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಾನೊಂದು ಫ್ಲೈಟ್ ಬುಕ್ ಮಾಡಕ್ ಹೋಗಿ ನಾನು ಪೇಮೆಂಟ್ ಪೇಜಿಗೆ ಹೋಗೋಷ್ಟೊತ್ತಿಗೆ ಫ್ಲೈಟ್ ಟಿಕೆಟ್ ಸೋಲ್ಡ್ ಔಟ್ ಅಂತ ಬರ್ತಿದೆ. ಸೊ ಆಲ್ಮೋಸ್ಟ್ ಎಲ್ಲಾ ಟೂರಿಸ್ಟ್ ಕೂಡ ವಾಪಸ್ ಹೋಗೋಕ್ ನೋಡ್ತಾ ಇದ್ದಾರೆ ಇಲ್ಲಿಂದ. ಸೊ ಇದರಿಂದ ಲೈಕ್ ನಾನು ಮತ್ತೆ ಡಿಲೇ ಮಾಡಿದ್ರೆ ಮತ್ತೆ ಫ್ಲೈಟ್ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ನಾನು ಯಾರಿಗೂ ಕಾಯ್ಲಿಲ್ಲ, ನಾನು ಟಿಕೆಟ್ಸ್ ಬುಕ್ ಮಾಡ್ಕೊಂಡೆ. ಅಂಡ್ ನಮ್ಮ ಟೂರಿಸ್ಟ್ ಏಜೆಂಟ್ಗೂ ಕೂಡ ಕಾಲ್ ಮಾಡಿ ಕೇಳಿದೆ, ಲೈಕ್ ಏರ್ಪೋರ್ಟ್ಗೆ ಹೋಗೋದಕ್ಕೆ ಏನಾದ್ರು ಸಮಸ್ಯೆ ಇದೆನಾ ಏನು ಅಂತ. ಸೊ ನಾವಿರೋ ಜಾಗದಿಂದ 50 ಕಿಲೋಮೀಟರ್ ದೂರ ಇದೆ ಏರ್ಪೋರ್ಟ್, ಸುಮಾರು 1.5-2 ಗಂಟೆ ಜರ್ನಿ ಆಗ್ಬೋದು. ಸೊ ಇಲ್ಲಿಂದ ಈ ಸೈಡ್ ಇಂದ ಹೋಗೋದಕ್ಕೆ ಏರ್ಪೋರ್ಟ್ಗೆ ಏನ್ ತೊಂದರೆ ಇಲ್ಲ, ನಮ್ಮ ಡ್ರೈವರ್ ಸುರಕ್ಷಿತವಾಗಿ ಡ್ರಾಪ್ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಆ ಭರವಸೆ ಮೇಲೆ ನಾನು ಫ್ಲೈಟ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೊಂಡೆ. ಈಗ್ಲೂ ಕೂಡ ಮಾತಾಡ್ದೆ ನಾನು. ಸೊ ಏನ್ ತೊಂದರೆ ಇಲ್ಲ, ಹೋಗ್ಬೋದು, ಏರ್ಪೋರ್ಟ್ಗೆಲ್ಲ ಅಲೋ ಮಾಡ್ತಾ ಇದ್ದಾರೆ ಅಂತ ಅಂದ್ರು. ಬಟ್ ಸ್ವಲ್ಪ ಟೂರಿಸ್ಟ್ ಪ್ಲೇಸಸ್ ಒಬ್ಬೊಬ್ರು ಕ್ಲೋಸ್ ಆಗಿದೆ ಅಂತಾರೆ. ಬಟ್ ನಾನು ಉಳ್ಕೊಂಡಿರೋ ನಾನು ಮೈನ್ ರೋಡ್ ಅಲ್ಲೇ ನಮ್ಮ ಹೋಟೆಲ್ ಇರೋದು. ಸೊ ಈ ತರ ಬಟ್ ಸ್ವಲ್ಪ ಟೂರಿಸ್ಟ್ ವೆಹಿಕಲ್ ಗುಲ್ಮಾರ್ಗ್ ಕಡೆ ಕೂಡ ಹೋಗ್ತಾ ಇದೆ. ಬಟ್ ಗೊತ್ತಿಲ್ಲ ಅದೇನು ಅಲೋ ಮಾಡ್ತಾ ಇದಾರಾ ಇಲ್ಲ, ಅದ್ರ ಬಗ್ಗೆ ನನಗೆ ಸ್ಟೋರ್ ಡೀಟೇಲ್ಸ್ ಇಲ್ಲ. ಓಕೆ, ಯಾವುದೇ ಆತಂಕ ಪಟ್ಕೋಬೇಡಿ ನಂದೀಶ್ ಅವರೇ. ಈಗಾಗಲೇ ಇಂಡಿಯನ್ ಆರ್ಮಿ ಫೀಲ್ಡ್ ಇಳಿದಿದೆ. ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ನಿಮ್ಮ ಜೊತೆಗಿರುತ್ತೆ. ಸುರಕ್ಷಿತವಾಗಿ ಆದಷ್ಟು ಬೇಗ ಬಂದು ಕರ್ನಾಟಕ ತಲುಪಿ ಅಂತ ಹೇಳ್ತಾ ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.